ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಸಮಾಧಾನ ಅನ್ನುವಂಥದ್ದು ತಾಂಡವಾಡ್ತಾ ಇದ್ದು. ಹೀಗಿರುವಾಗ ತಮ್ಮ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದಂತಹ ಹಿನ್ನೆಲೆಯಲ್ಲಿ ರೆಬಲ್ ಆಗಿದ್ದ ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಬಂಡಾಯ ಹೇಳ್ತೀನಿ ಅನ್ನೋ ಮುನ್ಸೂಚನೆ ಕೊಟ್ಟಿದ್ರು. ಬಟ್ ಅವರ ಅಸಮಾಧಾನ ಕೂಡ ಶಮನ ಆಗಿದೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ ಪಕ್ಷೇತರವಾಗಿ ಪುತ್ರ ರಘುಚಂದನ್ನ ಅಖಾಡಕ್ಕೆ ಇಳಿಸೋಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ರು. ಎಲ್ಲ ಬೆಳವಣಿಗೆ ಗಮನಿಸ್ತಾ ಇದ್ದ ಯಡಿಯೂರಪ್ಪ ಅವರೇ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. ನಿನ್ನೆ ಸಂಜೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಬಿಎಸ್ವೈ ಅವರು ಚಂದ್ರಪ್ಪ ಮತ್ತು ಅವರ ಮಗ ರಘುಚಂದನ್ ಹಾಗೆ ಬೆಂಬಲಿಗರೊಂದಿಗೆ ಸಭೆ ಮಾಡಿದ್ರು. ಬಿಎಸ್ವೈ ಮಾತುಕತೆ ಬಳಿಕ ಚಂದ್ರಪ್ಪ ಕೋಪ ಕಡಿಮೆಯಾಗಿದೆ. ಸಭೆ ಬಳಿಕ ಮಾತಾಡಿದ ಚಂದ್ರಪ್ಪ ಪುತ್ರನಿಗೆ ಪಕ್ಷದಲ್ಲಿ ಮುಂದೆ ಉತ್ತಮ ಅವಕಾಶ ಸಿಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪಕ್ಷದ ಪರ ಕೆಲಸ ಮಾಡ್ತೀವಿ ಅಂದ್ರು. ಇದಿಷ್ಟೇ ಅಲ್ಲ, ಇಷ್ಟು ದಿನ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದ ಚಂದ್ರಪ್ಪ ಬಿಎಸ್ವೈರನ್ನ ಈಗ ಹಾಡಿ ಹೋಗ್ಲುತ್ತಾ ಇದ್ದಾರೆ. ಇಷ್ಟೇ ರಾಜಕೀಯ. ಅವ್ರ ಮಗ ಯಾವತ್ತೂ ಕೂಡ ನಮ್ಗೆ ಅನ್ಯಾಯ ಮಾಡಿದಾರಲ್ಲ. ಕಾರಣಾಂತರದಿಂದ ತಂದೆ ಮತ್ತು ಮಗ ಒಂದೇ ಪಾರ್ಲಿಮೆಂಟ್ ಸದಸ್ಯರು ಮತ್ತು MLA ಆಗೋದು ಬೇಡ ಅಂತಕ್ಕಂಥ ಹೈಕಮಾಂಡ್ನವ್ರ ಒತ್ತಾಸೆಗೆ ನನಗೂ ಮತ್ತು ವಿಶ್ವನಾಥ್ ಅವ್ರ ಮಗನೂ ಕೂಡ ತಪ್ಪಿರ್ತಕ್ಕಂಥ ನನಗೆ ಮಾಹಿತಿ ಸಿಕ್ಕಿದ ಮೇಲೆ ನಾವು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಮನೆ ಹತ್ರ ಬಂದು ಮಾತಾಡ್ತು ಅಂತ ಹೇಳಿದರು. ಅಷ್ಟು ಹಿರಿಯ ಮನುಷ್ಯನ ಕರೆಸಿ ಮಾತಾಡೋದು ಅಷ್ಟು ಚೆನ್ನಾಗಿ ಸಮಂಜಸ ಅಲ್ಲ ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿಬಿಟ್ಟು ಇವತ್ತು ಬಂದಿದ್ವಿ. ಇವತ್ತು ಅನಿವಾರ್ಯವಾದಂಥ ಸಂದರ್ಭ. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಮೊನ್ನೆ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಸ್ವಾಭಿಮಾನಿ ಕಾರ್ಯಕರ್ತ ಸಮಾವೇಶ ಅಂತ ಮಾಡಿದ್ವಿ. ಆ ಸಂದರ್ಭದಲ್ಲಿ ನೀವೇನು ತೀರ್ಮಾನ ತಗೊಂಡ್ರು ಕೂಡ ನಾವು ಬದ್ಧರು ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಸರ್, ನಾನು ಇವತ್ತು ನನ್ನ ಮಾತಿಗೆ ಬದ್ಧ, ಅದರಲ್ಲಿ ಎರಡನೇ ಮಾತಿಲ್ಲ. ಚಿತ್ರದುರ್ಗಕ್ಕೆ ನ್ಯಾಯ ಸಿಗಬೇಕಿತ್ತು, ಸಿಕ್ಕಿಲ್ಲ. ಯಡಿಯೂರಪ್ಪಜಿಯವ್ರ ಬಗ್ಗೆ ಒಂದೇ ಮಾತು ಹೇಳ್ಬೇಕಂದ್ರೆ ಸರ್, ನಮ್ಮ ಮನೆಗೆ ಹಿರಿಯ ಮನುಷ್ಯರು. ನಾನು ಪಾರ್ಟಿ ಪರವಾಗಿ ಮಾತಾಡ್ತಿಲ್ಲ ಸರ್. ವೈಯಕ್ತಿಕವಾಗಿ ಯಾರಿಗೇನೋ ಗೊತ್ತಿಲ್ಲ, ನಮಗಂತೂ ಯಡಿಯೂರಪ್ಪನವ್ರೆ ಗಾಡ್ ಫಾದರ್ ಸರ್. ನಾವು ಅವ್ರ ನೆರಳಲ್ಲೇ ಬೆಳೆದವರು, ಅವ್ರ ನೆರಳಲ್ಲೇ ನಾವು ಚುನಾವಣೆಗಳು ಎದುರಿಸ್ಕೊಂಡು ಬಂದವರು. ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ತಂದೆಯವರು ಬರೋಕ್ಕೂ ಮುಂಚೆ ಜಾತ್ಯತೀತ ಜನತಾದಳದಲ್ಲಿ, ಅಂದರೆ ಅವಾಗ ಯು ಅಂತಿತ್ತು, JDU, ಅದರಲ್ಲಿ 2 ಸರಿ ಶಾಸಕರಾಗಿದ್ದರು ಸರ್. ಯಾವಾಗ ಭಾರತೀಯ ಜನತಾ ಪಕ್ಷಕ್ಕೆ ಯಡಿಯೂರಪ್ಪ ಸಾಹೇಬ್ರನ್ನ ನಂಬ್ಕೊಂಡು ಬಂದ್ವೋ ಅವತ್ತಿಂದ ಇವತ್ತವರೆಗೂ ಒಂದೇ ಕಡೆ ಇದೀವಿ ಸರ್. ಭಾಳಷ್ಟು ರಾಜಕೀಯ ಏರುಪೇರುಗಳಾಗಿರ್ಬೋದು. ನೀವು ನೋಡಿದ್ರೆ 2008ರಿಂದ ಕರ್ನಾಟಕ ರಾಜ್ಯ ವಿದ್ಯಮಾನಗಳನ್ನ ನೀವು ಪೂರ್ತಿ ಗಮನಿಸಿದ್ದೀರ. BJP, KJP ಮತ್ತು BJP ಏನೇನು ಹಂತಗಳಿದೆ, ಆ ಹಂತದಲ್ಲಿ ನಾವು ಅಚಲವಾಗಿ ನಿಂತ್ಕೊಂಡಿದ್ದೀವಿ ಯಡಿಯೂರಪ್ಪ ಸಾಹೇಬ್ರ ಜೊತೆ. ಅದೇ ಇವತ್ತು ಕೂಡ